ಹಾಯ್ ಫ್ರೆಂಡ್ಸ್, ಏನು ಮಾಡ್ತಿದ್ದೀನಿ ನಾನಿಲ್ಲಿ ಅಂತಂದರೆ ಗಿಫ್ಟ್ ರ್ಯಾಪ್ ಮಾಡ್ತಿದ್ದೀನಿ. ವಿಡಿಯೋಸ್ ನೋಡೇ ಇರ್ತೀರಾ ಅಲ್ಲ, ನಮ್ಮ ಅತ್ತೆ ಮಗಳದು ಮದುವೆದು. ಅದಕ್ಕಂತಾನೆ ಇವಾಗ ಚಿಕ್ಕದೊಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ, ಬ್ರೈಡ್ ಟು ಬಿ. ಇಲ್ಲಿ ನಮ್ಮ ಮಾವ ಇದೆಲ್ಲ ಮಾಡೋ ಬದಲು ನನಗೆ ಅಮೌಂಟ್ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ, ನನಗೇನಾದರೂ ಖರ್ಚಿಗೆ ಅಂತ ತಮಾಷೆ ಮಾಡ್ತಿದ್ದಾರೆ. ಇಲ್ಲಿ ನನಗೆ ಎಷ್ಟು ಟ್ರೈ ಮಾಡಿದ್ರು ಅದು ಟೇಪ್ ಬಿಚ್ಕೊಳ್ಳೋದಕ್ಕೆ ಬರ್ತಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಇಲ್ಲಿ ಗಾಯಗಳಿಗೆ ಹಾಕ್ತಾರಲ್ವಾ ಟೇಪು, ಪ್ಲಾಸ್ಟರು, ಅದಿದ್ರೆ ಅದನ್ನು ತಗೊಂಡು ಯೂಸ್ ಮಾಡ್ಕೊಂಡ್ಬಿಟ್ಟೆ. ಇದನ್ನು ಈ ಥರ ಕೂಡ ಯೂಸ್ ಮಾಡಬಹುದು. ಈ ಸೆಲೆಬ್ರೇಷನ್ನು ನಾವು ಲಾಸ್ಟ್ ವೀಕ್ ಮಂಡೇ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು, ನಾನು ಮತ್ತು ಬ್ರೈಡ್ ತಮ್ಮ ಸುಭಾಷ್ ಅಂತ. ನಾವೇನು ಪ್ಲ್ಯಾನ್ ಮಾಡಿದ್ದು ಅಂತಂದರೆ, ಅವಳಿಗೆ ಫಸ್ಟ್ ಶಿಫ್ಟು 6ಇಂದ 2 ಮನೆಗೆ ಬರೋದು 3 ಆಗುತ್ತೆ. ಅಷ್ಟರೊಳಗೆ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸಿ ಅವಳು ಬರೋ ಅಷ್ಟೊತ್ತಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದು. ಎಲ್ಲ ಓಕೆ, ಎಲ್ಲ ಡೆಕೋರೇಷನ್ ಎಲ್ಲ ಮುಗೀತು. ಬಟ್ ಅಟ್ಟರ್ ಫ್ಲಾಪ್ ಆಯಿತು. ಯಾಕೆ ಅಂತಂದರೆ, ನಾನಿವಾಗ ಕೂತ್ಕೊಂಡಿದ್ದೀನಲ್ಲ, ಆ ಕಡೆ ಡೆಕೋರೇಷನ್ ಮಾಡಬೇಕು ಅಂತ ನಮ್ಮ ಸುಭಾಷ್ ಹೇಳಿದ್ದು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಅಲ್ಲಿ ಬಲೂನ್ಸ್ನ ಮತ್ತು ಬ್ಯಾಕ್ ಡ್ರಾಪ್ನ ಎಲ್ಲ ಹಾಕೋದಕ್ಕೆ ಆಗಲ್ಲ. ವಿಂಡೋ ಸೈಡ್ ಆದರೆ ಕರ್ಟನ್ದು ರಾಡ್ ಇರುತ್ತಲ್ಲ, ಅದಕ್ಕೆ ನಾವು ಡೆಕೋರೇಷನ್ ಮಾಡ್ಕೋಬಹುದು ಅಂತ ಹೇಳಿ ನಾನು ಈ ಕಡೆ ಪ್ಲಾನ್ ಮಾಡಿದೆ. ಬಟ್ ಫೋಟೋಸ್ಗೆ ವೀಡಿಯೋಸ್ಗೆ ಲೈಟಿಂಗ್ಸ್ ಇಲ್ಲ. ಮೊದಲೇ ಲೈಟಿಂಗ್ಸ್ ಇಲ್ಲ ಅಂತಂದರೆ, ಅವಳು ಹಿಂದಿನ ದಿನ ಎಣ್ಣೆ ಇಟ್ಕೊಂಡಿದ್ದಾಳೆ. ಫಸ್ಟ್ ಶಿಫ್ಟ್ ಅಂತ ಬೆಳಗ್ಗೆನೆ ಸ್ನಾನ ಮಾಡದೆ ಹಾಗೆ ಹೋಗಿದ್ದಾಳೆ, ಬಂದು ಮಾಡ್ಕೊಳ್ಳೋಣ ಅಂತ. ಫುಲ್ಲು ಎಣ್ಣೆ ಇದೆ ತಲೆ ತುಂಬ, ಅದರಿಂದ ಅವಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಈ ಅವತಾರದಲ್ಲಿ ಕಟ್ ಮಾಡಲ್ಲ, ರೆಡಿ ಆಗ್ತೀನಿ, ಅದು ಇದು ಅಂತಿದ್ದಾಳೆ. ನಾವು ಬಿಡಲಿಲ್ಲ, ಈಗಲೇ ಕಟ್ ಮಾಡಬೇಕು ಅಂತ ಹಠ ಮಾಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇವನು ನನ್ನ ತಮ್ಮ ಇದ್ದಾನಲ್ವ ಸುಭಾಷು, ಇವನು ತುಂಬ ತೀಟೆ ಮಾಡ್ತಾ ಇರ್ತಾನೆ. ಖುಷಿ ಇದೆಯಲ್ಲ, ಖುಷಿಗೆ ರೇಗಿಸೋದು, ಅದಕ್ಕೆ ತುಂಬ ತೀಟೆ ಮಾಡಿಸೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಅವಳು ಬಂದಾಗ ಬಲೂನು ನಾವು ಬ್ಲಾಸ್ಟ್ ಮಾಡಿ, ಅಂದರೆ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಬ್ಲಾಸ್ಟ್ ಮಾಡೋಣ ಅವಳು ಬಂದಿದ್ದ ತಕ್ಷಣ ಸರ್ಪ್ರೈಸಾಗಿ ಅಂತ ಅಂದ್ಕೊಂಡ್ರೆ, ಫಸ್ಟು ನಾವು ನಾರ್ಮಲಾಗಿ ಒಂದು ಬಲೂನ್ನ ಬ್ಲಾಸ್ಟ್ ಮಾಡಿದ್ವಿ. ಇಲ್ಲಿ ಪಂಪ್ ಮಾಡ್ತಿದ್ದೀನಲ್ಲ ಬಲೂನು, ಇದು ಬ್ಲಾಸ್ಟ್ ಮಾಡಿದ್ವಿ. ಅವಳೇನು ಅಂದ್ಕೊಂಡ್ಳು, ಖುಷಿಗೆ ಇವನು ಭಯ ಇಡ್ಸೋದಕ್ಕೆ ಬಲೂನ್ನ ಬ್ಲಾಸ್ಟ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಖುಷಿನ ತಗೊಂಡು ಜೋರಾಗಿ ಫಾಸ್ಟಾಗಿ ಓಡಿ ಬಂದ್ಲು ಮನೆ ಒಳಗಡೆ. ಅದು ಅವಳಿಗೆ ಬ್ಲಾಸ್ಟ್ ಮಾಡೋಕ್ಕಾಗಲಿಲ್ಲ. ರೋಸ್ ಪೆಟಲ್ಸ್ ಇತ್ತಲ್ಲ, ಆ ಬಲೂನ್ನ ಬ್ಲಾಸ್ಟ್ ಮಾಡೋಕ್ಕಾಗಲಿಲ್ಲ. ಅದು ಅಟ್ಟರ್ ಫ್ಲಾಪ್ ಆಯಿತು. ನೋ ರಿಯಾಕ್ಷನ್. ಮುಂದೆ ವಿಡಿಯೋದಲ್ಲಿ ನೀವೇ ನೋಡ್ತೀರಾ ಅವಳು ಯಾವ ಥರ ರಿಯಾಕ್ಟ್ ಆದ್ಲು ಅಂತ ಹೇಳಿ. ನಾನು ಡೆಕೋರೇಷನ್ಗಂತ ಬಲೂನ್ಸ್ನ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ನಮ್ಮ ಅತ್ತೆ ಕೂತ್ಕೊಂಡಿದ್ದಾರೆ ಸುಮ್ಮನೆ ಬಂದು. ನಾವೊಂದು ಅಂದ್ಕೊಂಡ್ರೆ ಅದು ಇನ್ನೊಂದಾಯಿತು. ಅವಳಾದರೆ ವಿಡಿಯೋ ಅಪ್ಲೋಡ್ ಮಾಡಬೇಡ, ನಾನು ಚೆನ್ನಾಗಿಲ್ಲ ಅಂತ ಅಂದ್ಲು. ಬಟ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಂದ್ರು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಏನಾಯಿತು, ಹೀಗೆಲ್ಲ ಆಯಿತು ಅಂತ ನೋಡಿ. ಡೆಕೋರೇಷನ್ ಐಟಮ್ಸ್ ಎಲ್ಲನೂ ನಾನು ಮೀಶೋನಲ್ಲೇ ಶಾಪ್ ಮಾಡಿದೆ. ಅರೌಂಡ್ 300 to 400 ಒಳಗಡೆನೆ ನನಗೆ ಎಲ್ಲ ಕಾಂಬೋನಲ್ಲಿ ಸಿಕ್ತು. ಗಿಫ್ಟ್ ರ್ಯಾಪಿಂಗು ಮತ್ತು ಬಲೂನ್ಸ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಬ್ರೈಡ್ ಟು ಬಿ ಟ್ಯಾಗ್ ಬರುತ್ತಲ್ಲ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಳು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಇರಬೇಕು ಅಂತ ಹೇಳಿ ಚಕ ಅಂತ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಎಲ್ಲನೂ. ಬೇಗ ಆಗಬೇಕು ಅನ್ನೋ ಆತುರದಲ್ಲಿ ರಿವರ್ಸ್ ಹಾಕ್ಬಿಟ್ಟಿದ್ದೀನಿ ಅದನ್ನು. ಬಿನ ಫಸ್ಟ್ ಹಾಕಬೇಕು ನಾವು. ಟು ಬಿ ಫಸ್ಟ್, ಬಿ ಫಸ್ಟ್ ಹಾಕಿ ಆಮೇಲೆ ಟು ಹಾಕಿ ಆಮೇಲೆ ನಾವು ಬ್ರೈಡ್ ಅಂತ ಬರುತ್ತಲ್ವ ಅದನ್ನು ಹಾಕಬೇಕಾಗುತ್ತೆ. ರಿವರ್ಸ್ ಹಾಕಿದ್ರೆ ನಮಗೆ ಸೀದಾ ಕರೆಕ್ಟಾಗಿ ಬರುತ್ತೆ. ನಾನು ಫಸ್ಟು ಸೀದಾ ಹಾಕಿದೆ, ಅದು ರಿವರ್ಸ್ ಬಂದಿತ್ತು. ಆಮೇಲೆ ತೆಗೆದು ಕರೆಕ್ಟಾಗಿ ಹಾಕಿದ್ದೀನಿ.
ಡೆಕೋರೇಷನ್ ಮಾಡುವಾಗ ವಿಡಿಯೋ ಮಾಡಿದ್ವಲ್ಲ, ಅದನ್ನಾದ್ರೂ ನಾನು ನೋಡ್ಕೋಬೇಕಾಗಿತ್ತು. ಫೇಸ್‌ಗೆ ಲೈಟಿಂಗ್ ಬೀಳುತ್ತಾ ಬೀಳಲ್ವಾ ಅಂತ. ವಿಡಿಯೋ ನಾನಲ್ಲ ಮಾಡಿದ್ದು, ನನ್ನ ತಂಗಿ. ಸೊ, ಅದಕ್ಕೆ ನಾನು ನೋಡ್ಕೊಂಡಿಲ್ಲ. ಈ 3 ಗಂಟೆ ಒಳಗಡೆ ನಾನು ಎಲ್ಲ ಮುಗಿಸ್ಕೋಬೇಕು. ಅವಳು ಬಂದಿದ ತಕ್ಷಣ ಸರ್ಪ್ರೈಸ್ ಫೀಲ್ ಆಗಬೇಕು. ಏನೂ ಇರಬಾರ್ದು. ಅವಳು ಬಂದಮೇಲೆ ಡೆಕೋರೇಷನ್ ಆಗಲಿ, ಬೇರೆ ಏನಾದರೂ ರೆಡಿ ಮಾಡ್ಕೊಳ್ಳೋದು ಏನೂ ಇರಬಾರ್ದು ಅಂತ ಹೇಳಿ ಆ ಥರ ಮಾಡೋಕ್ಕೋಗಿ ಈ ಥರ ಗೋತ್ರ ಕೆಡ್ತು. ಎನಿವೆ ಡೆಕೋರೇಷನ್ ಅಂತೂ ಚೆನ್ನಾಗೇ ಬಂತು. ಇಲ್ಲಿ ಪ್ಲೇನ್ ಆಗಿದೆ ಅಂತ ಹೇಳಿ ನನ್ನ ತಂಗಿ ಮಗನ ಬರ್ತಡೇಗೆ ತಂದಿದ್ದಿದ್ನ ಬಟರ್‌ಫ್ಲೈಸು ಅವಳು ಜೋಪಾನವಾಗಿ ಎತ್ತಿಟ್ಕೊಂಡಿದ್ಲು. ಅದನ್ನ ಇಲ್ಲಿ ಮತ್ತೆ ರೀಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನು ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಫಸ್ಟ್ ಟೈಮ್ ಸರ್ಪ್ರೈಸ್ ಮಾಡ್ತಿರೋದು. ಯಾರಿಗೇ ಆಗಲಿ ನಾನು ಈ ಥರ ಸರ್ಪ್ರೈಸ್ ಮಾಡಿಲ್ಲ. ನಮ್ಮ ಮನೆಯಲ್ಲೂನು ಯಾವತ್ತೂ ಈ ಥರ ಬರ್ತ್ಡೇ ಪಾರ್ಟೀಸು ಅದು ಇದು ಏನೂ ಮಾಡ್ಕೊಂಡಿಲ್ಲ. ಫಸ್ಟ್ ಟೈಮ್ ಆದರೂ ಚೆನ್ನಾಗೇ ಮಾಡಿದೆ. ಸ್ಮಾಲ್ ಥಾಟ್ ಬಿಗ್ ಎಕ್ಸಿಕ್ಯೂಷನ್ ನಂದಿದು. ಇದೆಲ್ಲ ಮುಗಿದ್ಮೇಲೆ ಇನ್ನೂ ಕೇಕ್ ತಂದಿಲ್ಲ. ಕೇಕ್ ತಗೊಂಡು ಬರಬೇಕು ಹೋಗಿ. ಅರೌಂಡು 2-2:15 ಆಗಿತ್ತು. ಇನ್ನು ಅವಳು ಬರೋದಕ್ಕೆ ಒಂದು 45 ಮಿನಿಟ್ಸ್ ಇದೆ ಅಂದಂಗೆ ಹೋಗಿ ತಗೊಂಬಂದ್ಬಿಟ್ವಿ ನಾವು. ಕೇಕು, ಸಮ್ ಸ್ವೀಟ್ಸ್, ಹಾಗೆ ರೋಸ್ ಪೆಟಲ್ಸ್ ಬೇಕಲ್ವಾ, ಅದನ್ನು ಹಾಗೆ ಪರ್ಚೇಸ್ ಮಾಡ್ಕೊಂಬರ್ಬೇಕು ಅಂತ ಹೇಳಿ ತಗೊಂಬಂದ್ಬಿಟ್ವಿ. ಓವರಾಲ್ ಲುಕ್ ಇದು. ಕೊಡ್ಸು ತಿಂತೀನಿ. ನಿಂಗೇನು ಅದ್ರದ್ದು ಒಂಥರ ಏನು ಅಡಿಕ್ಟ್ ಆಗಿಬಿಟ್ಟಿದ್ಯಾ ಹೆಂಗೆ? ರಸ್ಮಲೈಕ ಕೊಕ್ಕರೆ ಬರೆಯೋದಕ್ಕೆ ಸ್ಟ್ರಗಲ್ ಮಾಡ್ತಾವ್ರು. ಕಾಂತಿ ಸ್ವೀಟ್ಸಲ್ಲಿ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ. ಅದಕ್ಕೆ ಕಾಸ್ಟುನು ಹಾಗೆ ಇರುತ್ತೆ. ಕೇಕ್ ಕಟ್ ಮಾಡೋದಕ್ಕೋಸ್ಕರ ಕೇಕ್ನ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸ್ಟೂಲ್ ಒಂದು ಹಾಕಿ ಚಿಕ್ಕದು, ಅದರ ಮೇಲೆ ಒಂದು ಕ್ಲಾತ್ ಹಾಕಿ ಎಲ್ಲ ಅದು ಸ್ಟೂಲ್ ಕಾಣದೇ ಇರೋ ಥರ ಕವರ್ ಮಾಡಿಬಿಟ್ಟು ಇವಾಗ ಕೇಕ್ನ ಇಡ್ತಿದ್ದೀನಿ. ಇಲ್ಲಿ ನಮ್ಮ ಮಾವ ಬೈತಿದ್ದಾರೆ, ಇವಾಗಲೇ ಏನಕ್ಕೆ ಇಡ್ತಾ ಇದೀಯಾ, ಐಸ್ ಕೇಕ್ ಏನು ಕರ್ಗೋಗುತ್ತೆ ಅಂತೇಳ್ಬಿಟ್ಟು. ಇಲ್ಲ ಕರಗಲ್ಲ ಅಂತ ಹೇಳಿ ಆಮೇಲೆ ಅದನ್ನು ಅರೇಂಜ್ಮೆಂಟ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ. ಇಲ್ಲಿ ರೋಸ್ ಪೆಟಲ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಲೂನ್ ಒಳಗಡೆ ಹಾಕೋದಕ್ಕೋಸ್ಕರ. ನಮ್ಮ ಮಾವ ಬೈತಿದ್ದಾರೆ ಇಲ್ಲಿ, ಏನಕ್ಕೆ ಇವಾಗ ಇದನ್ನೆಲ್ಲ ಮಾಡ್ತಿರೋದು, ಇವಾಗ ಹೂಗಳನ್ನೇನಕ್ಕೆ ಆ ಥರ ಎಲ್ಲ ಹಾಳು ಮಾಡ್ತಾ ಇದೀಯ ಅಂತೇಳಿ. ಅವ್ರಿಗೆ ಗೊತ್ತಿಲ್ವಲ್ಲ ನಾವೇನು ಮಾಡ್ತಿರೋದು ಅಂತ ಹೇಳಿ. ನಮ್ಮ ಮಾವ ಹೇಳೋದಕ್ಕೆಲ್ಲನೂ ನಾನು ಇನ್ನೊಂದು ಹೇಳ್ಕೊಂಡು ಅಲ್ಲಿ ರೇಗಿಸ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ. ಇನ್ನು ಎಲ್ಲ ಮುಗೀತು, ಎಲ್ಲ ಡೆಕೋರೇಷನ್ ಎಲ್ಲ ಮುಗೀತು. ಇವಾಗ ಅಲ್ಲಿ ಕೇಕ್ ಹತ್ರ ಈ ರೋಸಸ್ನ ಜೋಡಿಸಿ ಅದನ್ನು ಡೆಕೋರೇಟ್ ಮಾಡಿದಾದ್ಮೇಲೆ ಇನ್ನು ಅವಳು ಬಂದ್ಬಿಡ್ತಾಳೆ. ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ. ಈ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅವಳಿಗೆ ಡೌಟ್ ಇತ್ತಂತೆ. ಬಟ್ ಇವತ್ತು ಮಾಡ್ತೀವಿ ಅಂತ ಅವಳಿಗೆ ಒಂಚೂರು ಕ್ಲೂ ಇಲ್ಲ. ಅದಕ್ಕೆ ಅವಳು ಯಾವ ಥರ ರಿಯಾಕ್ಟ್ ಮಾಡಬೇಕು ಅವಳಿಗೆ ಗೊತ್ತಾಗ್ತಾ ಇಲ್ಲ. ಹೇಳ್ತಿದ್ದಾಳೆ ಅಂತಂದರೆ, ಮೊದಲೇ ಹೇಳ್ಬೇಕು ತಾನೇ, ನಾನು ರೆಡಿ ಆಗ್ತಿದ್ದೆ, ರಿಯಾಕ್ಷನ್ ಚೆನ್ನಾಗಿ ಕೊಡ್ತಿದ್ದೆ ಅಂತ ಹೇಳ್ತಿದ್ದಾಳೆ. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಆಗ ತಕ್ಷಣಕ್ಕೆ ಯಾವ ಥರ ರಿಯಾಕ್ಟ್ ಆಗ್ತಾರೋ
ಅದೇ ಸಾಕು ನಮಗೆ. ನಾನು ಗಿಫ್ಟ್ ರ್ಯಾಪ್ ಮಾಡಿದ್ನಲ್ಲ ಆ ಡ್ರೆಸ್ಸು ಅದು ಕೊಟ್ಟಿದ್ದೀನಿ. ಸೀರೆ ಅನ್ಕೊಂಡ್ಲು ಅವಳು ಫಸ್ಟು. ಅದಕ್ಕೆ ಅವಳು ಡೌಟಾಗಿ ನೋಡ್ತಿದ್ದಳು ನೋಡಿ. ಓ ಡ್ರೆಸ್ಸಾ ಅಂತೇಳಿ ರಿಯಲೈಸ್ ಆದಮೇಲೆ ನೀನೇ ಸ್ಟಿಚ್ ಮಾಡಿದ್ದ ಅಂತ ಹೇಳಿ ಆಮೇಲೆ ನೋಡ್ತಿದ್ದಾಳೆ. ಹಾಕ್ಕೊಂಡು ಬಾ ರೆಡಿ ಆಗಿ ಬಾ ಅಂತಂದರೆ ನಾನು ಯಾವ ಥರದಲ್ಲಿ ಬರಲ್ಲ ಅಂತಿದ್ದಾಳೆ. ನೋಡಿ ಯಾವ ಥರ ಇದ್ದಾಳೆ ಅಂತ. ನಮ್ಮ ಮಾವ ಡೆಕೋರೇಷನ್ ಮಾಡ್ತಿರ್ಬೇಕಾದ್ರೆ ಫುಲ್ ಬೈತಾನೆ ಇದ್ರು. ಏನಕ್ಕೆ ಈ ಥರ ಮಾಡ್ತಾಯಿದ್ಯಾ, ಏನಕ್ಕೆ ಈ ಥರ ಮಾಡ್ತಾಯಿದ್ವಿ. ಮಾಡಿದಾದ್ಮೇಲೆ ಫುಲ್ ಸಪೋರ್ಟ್ ಅಪ್ಪ. ಸ್ಪೆಕ್ಸ್ ಹಾಕೋ ಚೆನ್ನಾಗಿ ಕಾಣ್ತೀಯಾ, ಹೀಗಾಕೋ ಹಾಗಾಕೋ ಚೆನ್ನಾಗಿರ್ತೀಯಾ, ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ. ಮಾಮ್ ಏ ನೆಟ್ಟ ಬಂದು ಫೋಟೋ ತೆಗಿಲ್ಲ ಈ ತೆಗಿ ಹೋಗ್ಲಿ. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ಕೇಳಬಾರದು. ನಾನು ಇದನ್ನೇ ಹಾಕೋದು. ನೀನು ಓಕೆ ಹೇಳಿದ್ರು ಹಾಕೋದೆ, ಓಕೆ ಹೇಳಿಲ್ಲ ಅಂದ್ರೂ ಹಾಕೋದೆ. ಯಾತಿ ನೋಡ ಅವಳು ತಿನ್ನು ತಿನ್ನು. ಇಲ್ಲಿ ಕೇಕ್ ಕಟ್ ಮಾಡಿದಾದ್ಮೇಲೆ ಅವಳೇ ತಿನ್ಕೋತಿದ್ದಾಳೆ. ಅದಕ್ಕೆ ನನ್ನ ತಮ್ಮ ಥೂ ಅಂದಿದ್ದು. ಆಮೇಲೆ ನಮ್ಮ ಅತ್ತೆಗೆ ತಿನ್ನಿಸ್ತಿದ್ದಾಳೆ. ಇವನೇ ತರ್ಲೆ ಸುಬ್ಬ, ತುಂಬ ತೀಟೆ, ಇವನಿಗೆ ತಿನ್ನಿಸ್ತಿದ್ದಾಳೆ. ನಾನು ಇವನೇ ಸೇರಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದು. ಇದು ನಮ್ಮ ಚಿಕ್ಕಪ್ಪ ಮಗಳು ಮನ್ವಿತ್ ಇದ್ದಾನಲ್ಲ, ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ, ದೀಪಾವಳಿ ವೀಡಿಯೋಸಲ್ಲಿ ನನಗೆ ಹೆಲ್ಪ್ ಮಾಡ್ದ ಅಂತ ಹೇಳಿದ್ನಲ್ಲ, ಅವ್ರ ಅಕ್ಕ ವಂದನಾ ಅಂತ. Pusten ಕೊಟ್ಟಿಲ್ ಕೇಕು. Happy married life. Happy married life. ತಿನ್ನೇನಾಗಲ್ಲ. ಮನೆ ಎಲ್ಲಿ ನೀವು? ಎಲ್ಲ ಮುಗಿದ್ಮೇಲೆ ಇಲ್ಲಿ ಗಿಫ್ಟ್ ಕೊಡೋಣ ಅಂತ ಗಿಫ್ಟ್ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದಾಗಲಿಲ್ಲ. ಅದಕ್ಕೇ ಅಟ್ಲೀಸ್ಟ್ ಸ್ವೀಟ್ ಬಾಕ್ಸ್ ಆದರೂ ಕೊಡೋಣ ಅಂತೇಳಿ ಸ್ವೀಟ್ ಬಾಕ್ಸ್ ಕೊಡ್ತಿದ್ದೀವಿ. ಅವಳು ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ಲೇನೋ. ಚಾಕ್ಲೇಟ್ ಬಾಕ್ಸ್ ನೋಡೋಷ್ಟೊತ್ತಿಗೆ ಚಾಕ್ಲೇಟ್ಸಾ ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ. ಇಷ್ಟೇ ಈ ವಿಡಿಯೋ ಹೇಗಿದೆ ಅಂತ ತಪ್ಪದೆ ನನಗೆ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.